ಜೇನುಹುಳುಗಳ ದಾಳಿಗೆ 23ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಗಾಯಗೊಂಡ ಘಟನೆ ಶಿರಸಿಯ ಡಾನ್ ಬಾಸ್ಕೋ ಶಾಲೆಯಲ್ಲಿ ನಡೆದಿದೆ. ಮಧ್ಯಾಹ್ನದ ಸುಮಾರಿಗೆ ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯ ಹಿಂಭಾಗದಲ್ಲಿ ಆಟವಾಡುತ್ತಿದ್ದ ವೇಳೆ ಎಲ್ಲಿಂದಲೂ ಬಂದ ಜೇನುಹುಳುಗಳು ಮಕ್ಕಳ ಮೇಲೆ ದಾಳಿ ನಡೆಸತೊಡಗಿದೆ. ಈ ಸಂದರ್ಭದಲ್ಲಿ ಮಕ್ಕಳು ನೋವು ತಡೆಯಲಾರದೆ ಚೀರುತ್ತಾ ಶಾಲೆಯ ಒಳಗೆ ಪ್ರವೇಶಿಸಿ ಬಾಗಿಲು ಕಿಟಕಿ ಹಾಕಿಕೊಂಡರು. ವಿದ್ಯಾರ್ಥಿಗಳ ಬೆನ್ನ ಹಿಂದೆಯೇ ಹಿಂಡು ಹಿಂಡಾಗಿ ಬಂದಿದ್ದ ಜೇನುಹುಳುಗಳು ತರಗತಿಯ ಒಳಗೆ ಬರಲಾರಂಭಿಸಿತು. ಕೆಲವೊಂದು ತರಗತಿಗಳ ಒಳಗಿದ್ದ ಮಕ್ಕಳು ಜೇನು ದಾಳಿ ನಡೆಸಿರುವುದನ್ನು ಕಂಡು ಬಾಗಿಲು ಹಾಕಿಕೊಂಡಿದ್ದರಿಂದ ಹೊರಗಿನಿಂದ ಓಡಿ ಬಂದಿದ್ದ ಮಕ್ಕಳು ಪೇಚಾಟಕ್ಕೆ ಸಿಲುಕಿ ಬಹಳಷ್ಟು ಜೇನುಹುಳುಗಳಿಂದ ಕಚ್ಚಿಸಿಕೊಳ್ಳಬೇಕಾಯಿತು. ಈ ವೇಳೆ ಮಕ್ಕಳನ್ನು ಜೇನಿನಿಂದ ತಪ್ಪಿಸುವ ಪ್ರಯತ್ನದಲ್ಲಿ ಫಾದರ್ ಸಂದೇಶ್ ಸೇರಿದಂತೆ ಬಹಳಷ್ಟು ಶಿಕ್ಷಕರು ಜೇನುಹುಳುವಿನ ದಾಳಿಗೆ ಒಳಗಾಗಬೇಕಾಯಿತು. ಜೇನಿನ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಇಡೀ ಶಾಲಾ ಮಕ್ಕಳಿಂದ ಕೇಳಿಬಂದ ಚೀರಾಟ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಜೇನಿನ ದಾಳಿ ಕ್ರಮೇಣವಾಗಿ ಕಡಿಮೆಯಾದಂತೆ ಶಿಕ್ಷಕರು ತಡ ಮಾಡದೆ ಮಕ್ಕಳನ್ನು ಆಂಬ್ಯುಲೆನ್ಸ್ ಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ರು. ಒಂದೆರಡು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಕಚ್ಚಿದ್ದು ಬಿಟ್ಟರೆ ಉಳಿದೆಲ್ಲ ಮಕ್ಕಳು ಒಂದೆರಡು ಜೇನುಹುಳುವಿನ ಕಡಿತಕ್ಕೆ ಒಳಗಾಗಿ ಪಾರಾಗಿದ್ದಾರೆ. ಪಿಎಸ್ಐ ರತ್ನಾಕುರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.